ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 10 ಡಿಸೆಂಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿ ಇನಿಷಿಯಲಿ ಒಂದು ಅಪ್ ಮೋನ ಕೊಡೋಂಥ ಪ್ರಯತ್ನ ಮಾಡುತ್ತೆ, ಬಟ್ ಫೈನಲಿ ಒಂದು ಡೌನ್ ಮೋನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡುತ್ತೆ. ನಿಫ್ಟಿ ಫ್ಲ್ಯಾಟ್ ಓಪನ್ ಆಗುತ್ತೆ ಅಥವಾ ಸ್ಮಾಲ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗುತ್ತೆ. ಓಪನ್ ಆಗಿ ಒಂದು ಅಪ್ ಮೂವನ್ನ ಕೊಡುತ್ತೆ. ಅಪ್ ಮೂವನ್ನ ಕೊಟ್ಕೊಂಡು 25,930 ಲೆವೆಲ್ಗೆ ರೀಚ್ ಆಗುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಈ ಝೋನನ್ನು ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಮೆನ್ಷನ್ ಮಾಡಿದ್ವಿ. ಈ ಝೋನ್ಗಿಂತ ಮೇಲೆ ಸಸ್ಟೈನ್ ಆದರೆ ಮಾತ್ರ ಒಂದು ಪಾಸಿಟಿವ್ ಮೂವನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಅನಾಲಿಸಿಸನ್ನು ಮಾಡಿದ್ವಿ. ಇವತ್ತು ಎಕ್ಸಾಕ್ಟ್ಲಿ ಈ ಝೋನ್ಗೆ ರೀಚ್ ಆಗುತ್ತೆ. ಇಲ್ಲಿ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ. ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಡೌನ್ ಬರುತ್ತೆ, ಒಂದು ಸ್ಟ್ರಾಂಗ್ ಮೊಮೆಂಟಮನ್ನು ಡೌನ್ ಸೈಡ್ ಕೊಡುತ್ತೆ. ಲೋವರ್ ಲೆವೆಲಲ್ಲಿ ಈ 25,780 ಝೋನ್ಗೆ ರೀಚ್ ಆಗುತ್ತೆ. ಅಲ್ಲೊಂದು ಸಪೋರ್ಟನ್ನು ಪಡ್ಕೊಂಡು ಅಪ್ ಮೂವನ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ. ಬಟ್ ಅಗೈನ್ 25,850 ಝೋನಲ್ಲಿ ಒಂದು ರಿಜೆಕ್ಷನನ್ನು ಫೇಸ್ ಮಾಡುತ್ತೆ ಓಪನಿಂಗ್ ಲೆವೆಲಲ್ಲಿ. ಅಲ್ಲಿಂದ ಡೌನ್ ಬಂದು 25,740 ಲೆವೆಲ್ ಏನು ಸಪೋರ್ಟ್ ಇತ್ತು, ಆ ಸಪೋರ್ಟ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಒಂದು ಡೌನ್ ಮೂವನ್ನ ಕೊಡ್ತು ಅಂತ ಹೇಳ್ಬೋದು ಅಗೈನ್. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಇವತ್ತು ನಿಫ್ಟಿ IT 0.9% ಡೌನ್ ಮೂವನ್ನ ಕೊಡ್ತು. PSU ಬ್ಯಾಂಕ್ 0.7%, ಫಿನಾನ್ಷಿಯಲ್ ಸರ್ವಿಸ್ 0.5%, ನಿಫ್ಟಿ ಬ್ಯಾಂಕ್ 0.4%, ಪ್ರೈವೇಟ್ ಬ್ಯಾಂಕ್ 0.4% ಡೌನ್ ಮೂವನ್ನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ಅದೇ ರೀತಿ ಪಾಸಿಟಿವ್ ಸೈಡಲ್ಲಿ ನಿಫ್ಟಿ ಮೀಡಿಯಾ ಆಲ್ಮೋಸ್ಟ್ 0.5% ಅಪ್ ಮೂವನ್ನ ಕೊಡ್ತು ಅಂತ ಹೇಳ್ಬೋದು. ಅದೇ ರೀತಿ ನಿಫ್ಟಿ ಮೆಟಲ್ ಹಾಗೆ ಫಾರ್ಮಾ ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡೋದರೆ ನಿಫ್ಟಿ 50ಯಲ್ಲಿ 28 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಕೇವಲ 22 ಸ್ಟಾಕ್ಗಳು ಪಾಸಿಟಿವ್ ಆಗಿದ್ವು. ನಿಫ್ಟಿ 500ಅಲ್ಲಿ ಕೇವಲ 178 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದು 318 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು. ನಿನ್ನೆ ಒಂದು ದಿನ ಒಂದಷ್ಟು ಬೆಟರ್ ಇತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ, ಬಟ್ ಇವತ್ತು ಅಗೇನ್ ನಿಫ್ಟಿ 500ಅಲ್ಲಿ ಮೆಜಾರಿಟಿ ಸ್ಟಾಕ್ಗಳು ನೆಗೆಟಿವ್ ಮೂವನ್ನ ಮಾಡಿಕೊಂಡೇ ಕ್ಲೋಸಿಂಗನ್ನು ಕೊಟ್ಟು. ಹಾಗೆ ನಿಫ್ಟಿಯ ಡೈಲಿ ಚಾರ್ಟನ್ನು ನಾವು ನೋಡಿದ್ರೆ, ನಿಫ್ಟಿಯ ಡೈಲಿ ಚಾರ್ಟಲ್ಲಿ ಅಗೇನ್ ಇವತ್ತು ಹೈಯರ್ ಲೆವೆಲಲ್ಲಿ ರಿಜೆಕ್ಷನ್ ಬಂದಿದೆ ಅಂತ ಹೇಳ್ಬೋದು. ನಿನ್ನೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಡೌನ್ ಬರುತ್ತೆ, ಲೋವರ್ ಲೆವೆಲ್ ಸಪೋರ್ಟ್ ಬರುತ್ತೆ, ಅಪ್ ಹೋಗುತ್ತೆ, ಹೈಯರ್ ಲೆವೆಲಲ್ಲಿ ರಿಜೆಕ್ಟ್ ಆಗುತ್ತೆ. ಇವತ್ತು ಕೂಡ ಪ್ಲಾಂಟ್ ಓಪನ್ ಆಗುತ್ತೆ, ಅಪ್ ಹೋಗುತ್ತೆ, ಹೈಯರ್ ಲೆವೆಲಲ್ಲಿ ರಿಜೆಕ್ಟ್ ಆಗುತ್ತೆ, ಡೌನ್ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ನಿನ್ನೆ ಇಲ್ಲಿ ಬೈಯಿಂಗ್ ಬಂದ ಝೋನಲ್ಲಿ ಇವತ್ತು ಬೈಯಿಂಗ್ ಬರಲಿಲ್ಲ, ಬಟ್ ನಿನ್ನೆ ಇಲ್ಲಿ ರಿಜೆಕ್ಟ್ ಆದ ಝೋನಲ್ಲಿ ಇವತ್ತು ರಿಜೆಕ್ಷನ್ ಬಂದಿರುವಂಥದ್ದು. ಇಲ್ಲಿ ಡೌನ್ ಬರ್ತಾ ಇತ್ತು, ಲೋವರ್ ಲೆವೆಲಲ್ಲಿ ಸಪೋರ್ಟ್ ಪಡ್ಕೊಳ್ಳುತ್ತೆ, ಅಪ್ ಹೋಗುತ್ತೆ, ಡೌನ್ ಬರುತ್ತೆ, ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಸೊ ಈ ಝೋನಲ್ಲಿ ಏನು ಸಪೋರ್ಟ್ ಬಂದಿತ್ತು, ಇದು ಸಪೋರ್ಟ್ ಬಂದಂಥ ಝೋನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಗ್ಯಾಪ್ ಡೌನ್ ಓಪನ್ ಆದಾಗ ಈ ಝೋನಲ್ಲಿ ಅಗೇನಲ್ಲಿ ರಿಜೆಕ್ಷನ್ ಬರ್ತಾ ಇರುವಂಥದ್ದು. ಅಗೇನ್ ಈ ಝೋನಲ್ಲಿ ಫ್ರೆಶ್ ಸೆಲ್ಲಿಂಗನ್ನು ಮಾಡ್ತಾ ಇದ್ದಾರೆ. ಈ ಝೋನ್ ಸೆಲ್ಲರ್ಗಳಿಗೆ ಅಟ್ರಾಕ್ಟಿವ್ ಆಗಿ ತೋರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಹೈಯರ್ ಲೆವೆಲಲ್ಲಿ ಈ 25,950 ಝೋನ್. ಸೊ ಹಾಗಾಗಿ ಆ ಲೆವೆಲ್ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಆಗುತ್ತೆ. ಆ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದರೆ ಮಾತ್ರ ಒಂದಷ್ಟು ಮೊಮೆಂಟಮನ್ನು ನಾವು ನೆಕ್ಸ್ಟ್ ನೋಡುವಂಥ ಸಾಧ್ಯತೆ ಇದೆ ಪಾಸಿಟಿವಲ್ಲಿ. ಅದೇ ರೀತಿ ಲೋವರ್ ಲೆವೆಲಲ್ಲಿ 25,730 ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಈ ಝೋನ್ಗಿಂತ ಕೆಳಗಡೆ ಬಂತು ಅಂತೇಳಿ ಇಮಿಡಿಯೇಟ್ಲಿ ಗ್ಯಾಫನ್ನು ಫಿಲ್ ಮಾಡುತ್ತೆ. ಅದೇ ರೀತಿ ಒಂದಷ್ಟು ಡೌನ್ ಮೂವನ್ನ ಕೂಡ ನೋಡುವಂಥ ಸಾಧ್ಯತೆ ಇದೆ. ಯಾವ ಲೆವೆಲಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ 15 ಮಿನಿಟಲ್ಲಿ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಗುತ್ತೆ, ಫ್ಲ್ಯಾಟ್ ಓಪನ್ ಆಗಿ 25,730 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದರೆ ಒಂದಷ್ಟು ಡೌನ್ ಮೂವನ್ನ ನಾವು ನೋಡುವಂಥ ಸಾಧ್ಯತೆ ಹೆಚ್ಚಿದೆ. ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಡೌನ್ ಬರುತ್ತೆ, ಸಪೋರ್ಟ್ ನೆಕ್ಸ್ಟ್ ಅಪ್ ಹೋಗಿರುವಂಥದ್ದು. ಸೊ ಈ ಝೋನಲ್ಲಿ ಒಂದಷ್ಟು ಸಪೋರ್ಟ್ ಬಂದಿರುವಂಥದ್ದು. ಗ್ಯಾಪ್ ಅಪ್ ಆದ ನಂತರ ಇಲ್ಲಿ ಅಗೇನ್ ಈ ಹಿಂದೆ ಒಂದು ಸಪೋರ್ಟನ್ನು ಪಡ್ಕೊಂಡು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ, ಬಟ್ ಸೆಲ್ಲರ್ಗಳು ಅಗೇನ್ ಡೌನ್ ಸೈಡ್ ಪುಷ್ ಮಾಡ್ತಾರೆ. ಸೊ ನಾಳೆ ಫ್ಲ್ಯಾಟ್ ಓಪನ್ ಆಗಿ ಡೌನ್ ಬಂದು ಈ ಲೆವೆಲನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದರೆ 720 ಝೋನನ್ನು ಡೌನ್ ಸೈಡಲ್ಲಿ ಬ್ರೇಕ್ ಮಾಡ್ತು ಅಂತ ಹೇಳಿದೆ ನೆಕ್ಸ್ಟ್ ಒಂದಷ್ಟು ಡೌನ್ ಮೂವನ್ನ ನೋಡುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ 650 ನಮ್ಮ ಫಸ್ಟ್ ಝೋನ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲೊಂದು ಬ್ರೇಕ್ಔಟನ್ನು ಮಾಡಿತ್ತು. ಸೊ ಆ ಝೋನ್ 650 ನಮ್ಮ ಫಸ್ಟ್ ಸಪೋರ್ಟ್ ಝೋನ್ ಆಗುತ್ತೆ ಲೋವರ್ ಲೆವೆಲಲ್ಲಿ. ಅದೇ ರೀತಿ ನಾಳೆ ಟ್ರೇಡಿಂಗ್ ಸೆಷನ್ ನಾವು ಪಾಸಿಟಿವ್ ಮೂವನ್ನ ನೋಡಬೇಕು ಅಂತೇಳಿದರೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಇವತ್ತಿನ ಈ ಸ್ವಿಂಗ್ ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ. ಓಪನ್ ಆದ ನಂತರ ಒಂದು ಲೋ ಅನ್ನು ಮಾಡುತ್ತೆ. ಇಲ್ಲಿ ನೆಕ್ಸ್ಟ್ ಒಂದು ಶಾರ್ಪಾಗಿ ಡೌನ್ ಬರುತ್ತೆ, ಸಪೋರ್ಟ್ ಪಡ್ಕೊಳ್ಳೋ ಪ್ರಯತ್ನ ಮಾಡುತ್ತೆ, ಬಟ್ ಫೇಲ್ ಆಗುತ್ತೆ, ಡೌನ್ ಬರುತ್ತೆ, ಅಗೇನ್ ಅಪ್ ಹೋದಾಗ ಆ ಝೋನಿಂದ ರಿಜೆಕ್ಷನನ್ನು ಫೇಸ್ ಮಾಡಿರುವಂಥದ್ದು. ಅದು ಯಾವುದು 25,850 ಲೆವೆಲ್ ಆಗುತ್ತೆ. ಆ ಲೆವೆಲ್ಗಿಂತ ಮೇಲೆ ನಾಳೆ ಸಸ್ಟೈನ್ ಆಗಬೇಕಾಗತ್ತೆ. ಇಂಟ್ರಾಡೇಲಿ ನಾವು ಪಾಸಿಟಿವ್ ಮೂವನ್ನು ನೋಡಬೇಕು ಅಂತೇಳಿದರೆ ಈ ಝೋನ್ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ನಿನ್ನೆ ಕ್ಲೋಸಿಂಗನ್ನು ಕೊಟ್ಟಿತ್ತು, ಇವತ್ತು ಓಪನ್ ಆಗುತ್ತೆ, ಲೋವರ್ ಲೆವೆಲ್ಗೆ ಬರುತ್ತೆ, ಸಪೋರ್ಟ್ ಪಡ್ಕೊಳ್ಳುತ್ತೆ, ಅಪ್ ಹೋಗುತ್ತೆ, ರಿಜೆಕ್ಟ್ ಆಗಿ ಡೌನ್ ಬರುತ್ತೆ, ಇಲ್ಲಿ ಸಪೋರ್ಟ್ ಪಡ್ಕೊಳ್ಳೋಂಥ ಪ್ರಯತ್ನ ಮಾಡುತ್ತೆ, ಅಗೇನ್ ಡೌನ್ ಬರುತ್ತೆ, ಇಲ್ಲಿ ಅಗೇನ್ ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ, ಅಗೇನ್ ಅಪ್ ಹೋಗುತ್ತೆ, ರಿಜೆಕ್ಟ್ ಆಗುತ್ತೆ. ಸೊ 25,850ರಿಂದ 830 ಝೋನ್ ಏನಾಗುತ್ತೆ, ಒಂದು ಝೋನ್ ಆಗುತ್ತೆ. ಆ ಝೋನ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ ನಾಳೆ ಟ್ರೇಡಿಂಗ್ ಸೆಷನಲ್ಲಿ. ಆ ಝೋನ್ಗಿಂತ ಮೇಲೆ ಸಸ್ಟೈನ್ ಆದರೆ ನೆಕ್ಸ್ಟ್ 25,940 950 ಝೋನನ್ನು ಈ ಪ್ರೀವಿಯಸ್ ಸ್ವಿಂಗ್ ಏನಿದೆ ಇದನ್ನು ಟೆಸ್ಟ್ ಮಾಡುವಂಥ ಪ್ರಯತ್ನ ಮಾಡುತ್ತೆ. ಸೊ ಹಾಗಾಗಿ ಇಮಿಡಿಯೇಟ್ಲಿ ಪಾಸಿಟಿವ್ ಮೂವ್ ನೋಡಬೇಕು ಅಂತೇಳಿದ್ರೆ ಈ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗತ್ತೆ. ಫ್ಲ್ಯಾಟ್ ಅಥವಾ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ ಡೌನ್ ಬಂದು ಈ ಝೋನನ್ನು ಲೋವರ್ ಲೆವೆಲಲ್ಲಿ 25,725 730 ಲೆವೆಲ್ಗಿಂತ
ಝೋನ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಅಗೇನ್ ನೆಗೆಟಿವ್ ಮೂವ್ ಕಂಟಿನ್ಯೂ ಆಗುತ್ತೆ. ಕಳೆದ 2 ದಿನ ಒಂದು ರೇಂಜಲ್ಲಿ ಕನ್ಸಾಲಿಡೇಷನನ್ನು ಮಾಡ್ತಾಯಿದೆ. ಈ ರೇಂಜ್ ಬ್ರೇಕ್ಔಟ್ ಆದಾಗ ಒಂದು ಮೊಮೆಂಟಮನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಹಾಗೆ ಓಪನ್ ಇಂಟ್ರೆಸ್ಟನ್ನು ನೋಡಿದ್ರೆ ಪುಟ್ ಕಾಲ್ ರೇಷಿಯೋ ತುಂಬ ಓವರ್ ಸೋಲ್ಡ್ ಆಗಿದೆ ಅಂತ ಹೇಳ್ಬೋದು. ಹೈಯರ್ ಲೆವೆಲಲ್ಲಿ ಕಾಲಲ್ಲಿ ಹೈಯೆಸ್ಟ್ ರೈಟಿಂಗ್ ಆಗ್ತಿದೆ. ಆ್ಯಸ್ ಆಫ್ ನೋ ಪುಟ್ಟಲ್ಲಿ ಯಾವುದೇ ರೈಟಿಂಗ್ ಇಲ್ಲ. ನೆಕ್ಸ್ಟ್ ಇರುವಂಥದ್ದು 25,500 ಆಗುತ್ತೆ. ನೆಕ್ಸ್ಟ್ 25,800 ಸ್ವಲ್ಪ ಪುಟ್ಟಲ್ಲಿ ರೈಟಿಂಗ್ ಇದೆ, ಬಟ್ ಕಾಲ್ಗೆ ಕಂಪೇರ್ ಮಾಡಿದಾಗ ತುಂಬ ಕಡಿಮೆ ರೈಟಿಂಗ್ ಇದೆ. ಸೊ ಹಾಗಾಗಿ ಒಂದು ರಿಟ್ರೇಸ್ಮೆಂಟ್ ಮೂವ್ ಹೈಯರ್ ಲೆವೆಲ್ಗೆ ಬರಬೇಕಾಗತ್ತೆ ಅಂತ ಹೇಳ್ಬೋದು. ಹೈಯರ್ ಲೆವೆಲಲ್ಲಿ ಈ 25,800 ಇದೆ, ಹಾಗೆ 850, 900 ಒಂದಷ್ಟು ಕಾಲಲ್ಲಿ ರೈಟಿಂಗ್ ಇದೆ. ಸೊ ಹಾಗಾಗಿ ಹೈಯರ್ ಲೆವೆಲಲ್ಲಿ ಸ್ಟ್ರಾಂಗ್ ರಿಜೆಕ್ಷನ್ ಯಾವುದಾಗುತ್ತೆ, ಇವತ್ತಿನ ಹೈ ಲೆವೆಲ್ ಏನಾಗುತ್ತೆ 950 ಝೋನ್, ಅದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ. ಆ ಝೋನ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಟ್ಟಾಗ ಮಾತ್ರ ಒಂದಷ್ಟು ಮೊಮೆಂಟಮ್ ಪಾಸಿಟಿವ್ ಕಡೆ ನೋಡುವಂಥ ಸಾಧ್ಯತೆ ಇದೆ. ಆ್ಯಸ್ ಆಫ್ ನೋ ಸೆಂಟಿಮೆಂಟ್ ನೆಗೆಟಿವಲ್ಲೇ ಇದೆ ಅಂತ ಹೇಳ್ಬೋದು. ಬಟ್ ಪುಟ್ ಕಾಲ್ ರೇಷಿಯೋ ತುಂಬ ಡೌನ್ ಬಂದಿರೋದ್ರಿಂದ ಸ್ವಲ್ಪ ರಿಟ್ರೇಸ್ಮೆಂಟ್ ಬಂದಾಗ ಅದು ಬೆಟರ್ ಅಪಾರ್ಚುನಿಟಿ ಆಗುತ್ತೆ ಅಂತ ಹೇಳ್ಬೋದು. ಅಗೇನ್ ಫ್ರೆಶ್ ಶಾರ್ಟ್ ಇನಿಷಿಯೇಟ್ ಆಗಲಿಕ್ಕೆ. ಅದೇ ರೀತಿ ಸೆನ್ಸೆಕ್ಸ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಸೆನ್ಸೆಕ್ಸಲ್ಲಿ ಕೂಡ ಅಷ್ಟೇ ಲೋವರ್ ಲೆವೆಲಲ್ಲಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಇವತ್ತಿನ ಈ ಲೋ ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ. 84,300 ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಆ ಝೋನ್ಗಿಂತ ಕೆಳಗಡೆ ಸಸ್ಟೈನ್ ಆದರೆ ನೆಕ್ಸ್ಟ್ 84,000 ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ ಸೆನ್ಸೆಕ್ಸಲ್ಲಿ. ಅದೇ ರೀತಿ ಹೈಯರ್ ಲೆವೆಲಲ್ಲಿ ನಾವು ನಾಳೆ ಪಾಸಿಟಿವ್ ಮೂವನ್ನು ನೋಡಬೇಕು ಅಂತೇಳಿದ್ರೆ ಸೆನ್ಸೆಕ್ಸಲ್ಲಿ ಈ 84,670, 84,700 ಝೋನ್ ಏನಾಗುತ್ತೆ ಅದನ್ನು ವಾಚ್ ಮಾಡಬೇಕಾಗುತ್ತೆ. ಅದು ಕ್ರಾಸ್ ಆಯಿತು ಅಂತ ಹೇಳಿದ್ರೆ ಹೈಯರ್ ಲೆವೆಲಲ್ಲಿ ಈ 85,000 ಝೋನನ್ನು ನಾವು ವಾಚ್ ಮಾಡ್ಬೋದು. ಸೆನ್ಸೆಕ್ಸಲ್ಲಿ ನಾಳೆ ಎಕ್ಸ್ಪೈರಿ ಕೂಡ ಇದೆ. ಸೊ ಹಾಗಾಗಿ ಒಂದಷ್ಟು ವಾಲಿಟಿಲಿಟಿ ಬರುವಂಥ ಸಾಧ್ಯತೆ ಕೂಡ ಇದೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸ್ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.